ಸರ್ಜರಿ ಇಲ್ಲಿ ನಿಮ್ಮಲ್ಲಿ ಸರ್ಜರಿ ಇರುತ್ತೆ? ನೋ ಸರ್ಜರಿ, ವಿತೌಟ್ ಸರ್ಜರಿ ವಿ ಟ್ರೀಟ್ ದ ಪೇಷಂಟ್. ಅಂಡ್ ಈಗ ಇವ್ರಿಗೆ ಇನ್ಸೈಡ್ ಈ ಜಾಯಿಂಟ್ ಈ ಸೈಡೇ ಜಾಸ್ತಿ ಸೌದಿದೆ, ಅದು ನೋಡಿಕೊಂಡು ಅಲ್ಟ್ರಾಸೌಂಡಲ್ಲಿ ಕರೆಕ್ಟಾಗಿ ಎಲ್ಲಿ ಡ್ಯಾಮೇಜ್ ಆಗಿದೆ ನೋಡಿಕೊಂಡು ದಿಸ್ ಇಸ್ ದ ಪ್ಲಾಸ್ಮಾ. ನಾನು ಒಂದು 60,000 ಮೇಲೆ ಟ್ರೀಟ್ ಮಾಡಿದ್ವಿ ಮಂಡಿ ಕೇಸ್ ಅಂಡ್ ವಿತ್ ಅ ಸಕ್ಸಸ್ ರೇಟ್ ಆಫ್ 80-85%. ನೋವು ಎಲ್ಲಿಂದ ಬರ್ತಾ ಇದೆ ಅಂತ ನೋಡಬೇಕು. ಓಲ್ಡ್ ಏಜ್ ಅಲ್ಲಿ ಕಾಮನ್ ಆಗೋ ಪ್ರಾಬ್ಲಮ್ ಬರೋದು ಕಾರ್ಟಿಲೇಜ್. ಸೊ ಎಪಿಯಾನ್ ಐ ಕ್ಯಾನ್ ಸೇ ಫಸ್ಟ್ ಹಾಸ್ಪಿಟಲ್ ವೇರ್ ಪ್ರಾಪರ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಲ್ಲಿ. ರೀಸೆಂಟ್ ಆಗಿ ವರ್ಕೌಟ್ ಚಾಲೆಂಜ್ ಮಾಡ್ತೀನಿ ಅಂತ ಹೆವಿ ಲಿಫ್ಟ್ ಮಾಡಿ ಆಮೇಲೆ 1 hour ಟ್ರಾವೆಲ್ ಎಲ್ಲ ಕಾರಲ್ಲೇ ಮಾಡಿ ನನಗೆ ಬ್ಯಾಕ್ ಪೈನ್ ಶುರು ಆಗಿತ್ತು. ಇದ್ರ ಬಗ್ಗೆ ನಾನು ಸೀರಿಯಸ್ ಆಗಿ ಆಲೋಚನೆ ಮಾಡಿರಲಿಲ್ಲ. ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಇವತ್ತು ಒಂದು ಜಾಗಕ್ಕೆ ಬಂದಿದ್ದೀನಿ. ನಾನೀಗಿರೋದು ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ಲಿ. ರೀಸೆಂಟ್ ಆಗಿ ನಮ್ಮ ರಿಲೇಟಿವ್ ಒಬ್ರು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಒಳ್ಳೆ ಅನುಭವ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ರಿಂದ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನಾನು ನನಗೋಸ್ಕರ ಒಂದು ಸಲಹೆ ತಗೊಳ್ಳೋದ್ರ ಜೊತೆಗೆ ನಿಮ್ಮಲ್ಲಿ ಯಾರಾದ್ರೂ ಬ್ಯಾಕ್ ಪೇನು, ಜಾಯಿಂಟ್ಸ್ ಪೇನು, ಮಸಲ್ ಪೇನ್ ಇಂದ ಸ್ಟ್ರಗಲ್ ಮಾಡ್ತಾ ಇದ್ರೆ ಅದರಿಂದ ನಾವು ಸಂಪೂರ್ಣವಾಗಿ ಮುಕ್ತಿ ಹೊಂದಬಹುದಾ, ಇಲ್ಲ ಇಲ್ಲಿ ತಗೊಳ್ಳೋಂಥ ಟ್ರೀಟ್ಮೆಂಟು ನಿಜವಾಗ್ಲೂ ಯೂಸ್ಫುಲ್ಲಾ ಅನ್ನೋದು ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನೀಗ ಮೀಟ್ ಮಾಡ್ತಾ ಇರೋದು ಡಾಕ್ಟರ್ ವಿದ್ಯಾ ಭಂಡಾರ್ ಅವ್ರನ್ನ. 1 ವರ್ಷದಿಂದ ನನಗೆ ಆಗಿರತಕ್ಕಂಥ ಪೇಯ್ನ್ ಎಕ್ಸ್ಪೀರಿಯನ್ಸ್ನ ಅವ್ರ ಜೊತೆ ಶೇರ್ ಮಾಡ್ಕೊಂಡೆ. ನಾನು ಏನೆಲ್ಲ ಮಿಸ್ಟೇಕ್ ಮಾಡಿರ್ಬೋದು ಅದನ್ನೆಲ್ಲ ಕಂಡಿಡ್ಕೊಂಡು ಅವರು ಒಂದಿಷ್ಟು ಟೆಸ್ಟ್ನ ಮಾಡಿದ್ರು. ನಾನು ಮಾಡಿಸಿದಂಥ ಎಲ್ಲ MRI ಸ್ಕ್ಯಾನ್ಗಳನ್ನೆಲ್ಲ ಟೆಸ್ಟ್ ಮಾಡಿ ಕೊನೆಗೆ ಅವರು ಒಂದು ನಿರ್ಧಾರಕ್ಕೆ ಬಂದರು. ಇದನ್ನ ಸಯಾಟಿಕಾ ಪೇನ್. ಹೌದು, ಬಟ್ ಏನಂದ್ರೆ ಡಿಸ್ಕ್ ಇಂದ ನರ್ವ್ ಟಚ್ ಆಗಿ ಆ ಪೇನ್ ಬರ್ತಾ ಇದೆ. ನೋಡಿ ಈ ತರ ಇರುತ್ತೆ ನಾರ್ಮಲ್ ಆಗಿ ಸ್ಪೈನ್. ಇದು ಮೂಲೆ, ಈ ಮಧ್ಯದಲ್ಲೇ ಡಿಸ್ಕ್. ಆ ಡಿಸ್ಕ್ ಸವಿಯುತ್ತೆ ಎಲ್ಲಾರ್ಗೂ 30s ಮೇಲೆ. ಒಬ್ರೊಬ್ರಿಗೆ ಮಾತ್ರ ಡಿಸ್ಕ್ ಬಲ್ಜ್ ಆಗ್ಬಿಟ್ಟು ಪಕ್ಕದಲ್ಲಿ ನರ ಟಚ್ ಆಗುತ್ತೆ. ನರ್ವ್ ಟಚ್ ಆದರೆ ದೆನ್ ದೇ ವಿಲ್ ಹ್ಯಾವ್ ದಟ್ ರೇಡಿಯೇಟಿಂಗ್ ಪೇನ್, ಪುಲ್ಲಿಂಗ್ ಪೇನ್, ನೀವು ಸ್ವಲ್ಪ ಚುಚ್ಚುದಂಗೆ ಆಗೋದು, ಇದೆಲ್ಲ ದಿಸ್ ಇಸ್ ಅ ಪಾರ್ಟ್ ಆಫ್ ಸಯಾಟಿಕಾ. ಬಟ್ ರೂಟ್ ಕಾಸ್ ಇಸ್ ಡಿಸ್ಕ್ ಇಶ್ಯೂ. ಡಿಸ್ಕ್ ಕ್ಯೂರ್ ಆಗುತ್ತೆ. ಏನು ಮಾಡ್ತೀವಿ ಅಂದರೆ ನಾವು ಫಸ್ಟ್ ಈ ನರ ಕಂಪ್ರೆಷನ್ ರಿಲೀಸ್ ಮಾಡ್ತೀವಿ. ದಿ ವಿಲ್ ಜಸ್ಟ್ ಎಂಟರ್ ವಿತ್ ಎ ಸ್ಮಾಲ್ ನಿಡಿಲ್. ಇದನ್ನು ಸ್ವಲ್ಪ ಹೈಡ್ರೋಡೈಲಟೇಷನ್ ಮಾಡಿಬಿಟ್ಟು ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಆರ್ ನರ್ವ್ ಬ್ಲಾಕ್ಸ್ ಅನ್ನು ನೋಡಿಕೊಂಡು ವಿಲ್ ರಿಲೀಸ್ ದ ಕಂಪ್ರೆಷನ್. ಸ್ವಲ್ಪ ಇನ್ಫ್ಲಮೇಷನ್ ಎಲ್ಲ ಕಮ್ಮಿ ಆಗುತ್ತೆ. ಸೆಕೆಂಡ್ ಸಿಟ್ಟಿಂಗಲ್ಲಿ ಆ ಡಿಸ್ಕ್ ಏನು ಡ್ಯಾಮೇಜ್ ಆಗಿದೆಯಲ್ಲ L4 L5 ಪ್ರಾಬ್ಲಮ್ ಇದೆ, ಆ ಕಡೆ PRP ಕೊಡ್ತೀವಿ. ಸೊ ಫಾರ್ ಯು 2 ಸಿಟ್ಟಿಂಗ್ಸ್ ಬೇಕಾಗುತ್ತೆ. 15 days ಒನ್ಸ್ ಮಾಡ್ತೀನಿ. ಅದ್ರ ಜೊತೆ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇರುತ್ತೆ, ಲೈಕ್ ತೂಕ ಎತ್ತೋದು ಮತ್ತು ಬೆಂಡಿಂಗ್ ಆಕ್ಟಿವಿಟೀಸ್ ಕಮ್ಮಿ ಮಾಡಬೇಕು. ಆ್ಯಂಡ್ ಎಕ್ಸಸೈಸ್, ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ 4th ಡೇಯಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ವಾಟ್ ಎವರ್ ಟು ಬಿ ಡನ್ ನಾವೇ ಎಕ್ಸ್ಪ್ಲೈನ್ ಮಾಡ್ತೀವಿ, ಮನೆಯಲ್ಲೇ ಮಾಡ್ಕೊಳ್ಳಿ. ಕಂಪ್ಲೀಟ್ ರಿಕವರ್ ಆಗೋದಕ್ಕೆ ಒಂದು 2-3 months ಬೇಕಾಗುತ್ತೆ. ಹೌದಾ? ಅಂದ್ರೆ ಇನ್ನು ಮುಂದೆ ನಾನು ವೇಟ್ ಲಿಫ್ಟ್ ಮಾಡಂಗಿಲ್ಲ? ಇಲ್ಲ ಅಂದರೆ 2 ತಿಂಗಳ್ರಿ ಮತ್ತೆ ಚೆನ್ನಾಗಿರುತ್ತೆ. ಸೊ ಆಫ್ಟರ್ 2 sittings ಐ ವಿಲ್ ಕಾಲ್ ಫಾರ್ ದ ರಿವ್ಯೂ. ಎಲ್ಲ ಚೆನ್ನಾಗಿದೆ, ಸ್ಲೋಲಿ ವಿಲ್ ಸ್ಟಾರ್ಟ್. ಬಟ್ ಎಕ್ಸಸೈಸಸ್ ಬ್ಯಾಕ್ ಸ್ಟ್ರೆಂಥನಿಂಗ್ ತುಂಬ ಇಂಪಾರ್ಟೆಂಟ್. ಸೊ ಫಸ್ಟ್ ಸ್ಟ್ರೆಂಥನಿಂಗ್ ಫಸ್ಟ್ ಕ್ಯೂರ್ ಆಗಬೇಕು, ಸ್ಟ್ರೆಂಥನಿಂಗ್ ಬರಬೇಕು, ದೆನ್ ವಿಲ್ ಸ್ಟಾರ್ಟ್ ದ ಎಕ್ಸಸೈಸ್. ಇದಕ್ಕೂ ಸ್ಟ್ರೆಸ್ಗೂ ಏನಾದರೂ ಸಂಬಂಧ ಇದೆ? ಆಲ್ ಕ್ರಾನಿಕ್ ಪೇನ್ ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ. ವಾಟ್ ಎವರ್ ಸ್ಲೀಪ್ ಸರಿಯಾಗಿಲ್ಲ, ಸ್ಟ್ರೆಸ್ ಜಾಸ್ತಿ ಆಗಿದೆ, ಫುಡ್ ಕರೆಕ್ಟ್ ಆಗಿಲ್ಲ ಅಂದರೆ ಕ್ರಾನಿಕ್ ಪೇನ್ಸ್ ಎಲ್ಲಾನು ಜಾಸ್ತಿ ಆಗಿಬಿಡುತ್ತೆ. ಅದು ನಾರ್ಮಲಿ 30 ವರ್ಷದ ಮೇಲೆ ಬರುತ್ತೆ ಅಂತಿದ್ರೆ, ಮೇ ಬಿ ನನಗೆ ಇನ್ನೊಂದು 10 ವರ್ಷ ಆದ್ಮೇಲೆ ಬಂದಿದೆ, ಒಂದು 10 ವರ್ಷ ಟೈಮ್ ಸಿಕ್ತಂಗೆ ಆಯ್ತು. 30 yearsಗೆ ಸ್ಟಾರ್ಟ್ ಆಗುತ್ತೆ. 30 ಆ್ಯಂಡ್ ರೀಸೆಂಟ್ ಇಯರ್ಸಲ್ಲಿ 20sಗೆ, ಬಿಕಾಸ್ ಸಿಸ್ಟಮ್ ಮುಂಚೆ ಕೂತ್ಕೊಂಡು ಆಟ ಆಡೋದಾಗಲಿ ಆರ್ ಸಿಸ್ಟಮ್ ವರ್ಕ್ ಆಗಲಿ ಜಾಸ್ತಿ ಆಗ್ತಾ ಇದೆ. ಸೊ ಸಿಸ್ಟಮ್ ಯೂಸೇಜ್ ವಿತ್ ಪ್ರಾಪರ್ ಆಕ್ಟಿವಿಟೀಸ್ ಇಲ್ಲ ಅಂದ್ರೂ ಬ್ಯಾಕ್ ಇಶ್ಯೂಸ್ ತುಂಬಾ ಆಗ್ತದೆ. ಯಂಗ್ಸ್ಟರ್ಸ್ ನೋಡ್ತಾ ಇದ್ವಿ, 20s ಇವನ್ ಟೀನ್ಸ್ ಆಲ್ಸೋ ವಿ ಆರ್ ಸೀಯಿಂಗ್. ಆ್ಯಕ್ಚುಲಿ ನಾನು ಸಿಂಗಾಪುರಲ್ಲಿ ಇದ್ದಾಗ 14 hours ಕೂತ್ ಕೆಲಸ ಮಾಡಿದ್ದೀನಿ. ಆಲ್ಮೋಸ್ಟ್ 8.5 years ನಾನು ಕೂತ್ ಕೆಲಸ ಮಾಡಿದೆ. ಕಂಪೇರ್ ಮಾಡಿದ್ರೆ ಈಗ ಒಂದು 14-15 yearsಯಿಂದ ನಾನು ಕೂತಿರೋದೆ. ನನ್ನ ಲೈಫಲ್ಲಿ 80% ನಾನು ಕೂತೇ ಕೆಲಸ ಮಾಡಿದ್ದೀನಿ ಕಂಪ್ಯೂಟರ್ ಮುಂದೆ. ದಟ್ ಈಸ್ ಆ್ಯಕ್ಚುಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಂದು ಸೈಲೆಂಟ್ ಕಿಲ್ಲರ್ ಥರ. ಅಂದರೆ ಸ್ಮೋಕಿಂಗ್ ಟು ಅವರ್ ಬಾಡಿ, ಅಂದರೆ ನಮ್ಗೇನು ಗೊತ್ತಾಗಲ್ಲ, ಸೈಲೆಂಟ್ ಆಗಿ ಡ್ಯಾಮೇಜ್ ಆಗ್ತದೆ. ಮೈನ್ಲಿ ಸ್ಪೈನು, ನೀಸ್ ಇದೆಲ್ಲ, ಬಿಕಾಸ್ ಮಸಲ್ ಲಾಸ್ ಆಗುತ್ತೆ. ಸಿಟ್ಟಿಂಗ್ ಇಂದ ಒಬೆಸಿಟಿ ಒಂದು ಬರುತ್ತೆ, ಒಂದೊಂದು ಮತ್ತೆ ಬ್ಲಡ್ ಫ್ಲೋ ಕಮ್ಮಿ ಆಗುತ್ತೆ ಜಾಯಿಂಟ್ಸ್ಗೆ, ಸ್ಪೈನ್ಗೆ. ಸೊ this is not at all good actually. Sedentary lifestyle is a main culprit for our spine and other joint causes. ನೋಡಿ, ಯಾವಾಗಲೂ ದುಡಿಮೆ ಅದು ಇದು ಅಂತ ಕೆಲಸ ಮಾಡೋದ್ರಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸೋದನ್ನ ಕಮ್ಮಿ ಮಾಡಿಬಿಡ್ತೀವಿ. ಆವಾಗ ಇದೆಲ್ಲ ಕಾಣೋಕ್ಕೆ ಶುರು ಆಗುತ್ತೆ. ನಾವು ಬಂದಾಗ ನೋಡಿ, ನಿಮ್ಮ ಹತ್ರ ಬಂದಾಗ ಒಂದಿಷ್ಟು ವಿಚಾರಗಳು ಗೊತ್ತಾಗುತ್ತೆ. ಡಾಕ್ಟರ್, ಇದಾದ್ಮೇಲೆ ನಿಮ್ಮಲ್ಲಿ ಇನ್ನೇನೇನು ಟ್ರೀಟ್ಮೆಂಟ್ ಸಿಗುತ್ತೆ ಇಲ್ಲಿ? ಸೊ ವಾಟ್ ವಿ ಕಾಮನ್ಲಿ ಡೂ ಈಸ್, ನೀ ತುಂಬ ಕಾಮನ್, ನೀ ಮಂಡಿ ಸೌದಿರುತ್ತೆ, ನೀ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ. ಆರ್ ಇಂಜುರೀಸ್, ನೀ ಮಂಡಿಗೆ ಇಂಜುರೀಸ್ ಆಗಲಿ, ಮೆನಿಸ್ಕೈ ಟೇರ್, ACL ಟೇರ್, ನೀ ಏನು ಮಸಲ್ ಟೇರ್ಸ್ ಏನಾದರೂ, ನೀ ಇಶ್ಯೂಸ್, ಸ್ಪೋರ್ಟ್ಸ್ ಇಂಜುರೀಸು, ಭುಜದಲ್ಲಿ ಫ್ರೋಸನ್ ಶೋಲ್ಡರ್ ಮತ್ತು ರೊಟೇಟರ್ ಕಫ್ ಮಸಲ್ ಟೇರ್ ಆರ್ ಜಾಯಿಂಟ್ ಏನಾದರೂ ಪ್ರಾಬ್ಲಮ್ ಇದೆ, ಎಲ್ಲ ಮಸ್ಕುಲೋಸ್ಕೆಲ್ಟಲ್ ಕಂಡೀಷನ್ಸ್ಗೆ ನಾವು ಟ್ರೀಟ್ ಮಾಡ್ತೀವಿ. ಬಟ್ ಇಲ್ಲಿ ಕಾಮನ್ ಆಗ ನನಗೆ ಬರೋದು ಕಾಮನ್ ಪೇಷಂಟ್ಸ್ ನೀ ಇರುತ್ತೆ, ಸ್ಪೈನ್ ಇರುತ್ತೆ, ಭುಜ ಇರುತ್ತೆ. ಬಟ್ ಒಂದೊಂದು ಫೇಸ್ ಪೈನ್ ಬರುತ್ತೆ, ಟ್ರೈಜೆಮಿನಲ್ ನ್ಯೂರಾಲಜಿಸ್, ಒಂದು ಶಾಕ್ ಟೈಪ್ ಪೈನ್. ಸೊ ಅದಕ್ಕೇನು ಟ್ರೀಟ್ಮೆಂಟ್ ಏನಿರಲ್ಲ, ಯೂಶ್ವಲಿ ಸರ್ಜರಿ ಮಾಡಬೇಕು. ಇಲ್ಲಾಂದರೆ ಇದು ನಾವೇನು ಮಾಡ್ತೀವಿ, ಆ ನರ್ವ್ ಏನೇನು ಇನ್ವಾಲ್ವ್ ಆಗಿದೆ ನೋಡ್ಕೊಂಡು ಅದಕ್ಕೆ ಲೇಸರ್ ಕೊಡ್ತೀವಿ.
ಮೈಗ್ರೇನ್ ತುಂಬ ಜನ ಏನು ಟ್ರೀಟ್ಮೆಂಟಲ್ಲಿ ಟ್ಯಾಬ್ಲೆಟ್ಸಿಂದ ಮೇಂಟೈನ್ ಮಾಡಿ ಅಂತ ದಟ್ ವಿ ಕ್ಯೂ ಬೊಟಾಕ್ಸ್ ಫಾರ್ ದಟ್. ಬೊಟಾಕ್ಸ್ ಅಂದರೆ ತುಂಬ ಟ್ಯಾಬ್ಲೆಟ್ಸಿಂದನೂ ವಾಸಿ ಆಗ್ತಾ ಇಲ್ಲ ಅಂದರೆ ಬೊಟಾಕ್ಸ್ ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಎಲ್ಲ ಕ್ರಾನಿಕ್ ಪೈನ್ಸ್ ವಿ ಟ್ರೀಟ್, ಇವನ್ ಕ್ಯಾನ್ಸರ್ ಪೈನ್ಸ್, ಕ್ಯಾನ್ಸರಿಂದ ನರ್ವ್ಸ್ ಇದೆಲ್ಲ ಡ್ಯಾಮೇಜ್ ಆಗಿ ಕ್ಯಾನ್ಸರ್ ಪೈನ್ಸ್ ಆಲ್ಸೋ ವಿ ಮ್ಯಾನೇಜ್ ವಿತ್ ಸಮ್ RF ಅಬ್ಲೇಷನ್ ಆಗಲಿ, ಬ್ಲಾಕ್ಸ್ ಆಗಲಿ, ಆರ್ ಇನ್ ಟ್ರಿಗ್ಗರ್ ಪಾಯಿಂಟ್ಸ್ ಆಗಲಿ. ಸೊ ವಿ ಡೂ ಸೋ ಮೆನಿ. ನಮ್ಮ ತಾಯಿಯವ್ರಿಗೂ ಅಷ್ಟೇ ಮಂಡಿ ನೋವು ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಅವರು ಮೊದಲೆಲ್ಲ ಸಫರ್ ಮಾಡ್ತಾನೆ ಇದ್ರು. ಅಂದರೆ ಎಲ್ಲ ಏಜ್ ಗ್ರೂಪ್ವರೆಗೂ ಟ್ರೀಟ್ಮೆಂಟ್ ಇರುತ್ತೆ ಇಲ್ಲಿ. ಏಜ್ ಅಲ್ಲ ಇಂಪಾರ್ಟೆಂಟ್, ಸ್ಟೇಜ್. ಈಗ ನಿಮ್ಗೂ ಸ್ಪೈನ್ ಮಸಲ್ ವೀಕ್ನೆಸ್ ಏನಾದರೂ ಸ್ಟಾರ್ಟ್ ಆಗಿ ಬೊವೆಲ್ ಇನ್ಕಾಂಟಿನೆನ್ಸ್ ಬಂದರೆ ನಾವು ಮಾಡೋಕ್ಕಾಗಲ್ಲ. ಅಂದರೆ ಇಟ್ ಡಿಪೆಂಡ್ಸ್ ಆನ್ ಕಂಡೀಷನ್ ವಾಟ್ ವಿ ಡು. ಸೊ ಈಗ ಮಂಡಿ ಏಜ್ 90 ಆಗಲಿ 100 ಆಗಲಿ ನಾವು ಟ್ರೀಟಬಲ್ ಸ್ಟೇಜಲ್ಲಿದ್ದರೆ ಆರಾಮಾಗಿ ವಾಸಿ ಆಗುತ್ತೆ. ಯಾವುದೇ ಅಂದರೆ ಎಷ್ಟೋ ಜನ ಎದುರದು ಸರ್ಜರಿ ಮಾಡಿಬಿಡ್ತಾರೆ, ಆಮೇಲೆ ಏನಾದರೂ ಡ್ಯಾಮೇಜ್ ಆಗುತ್ತೆ ಹಾಗೆ ಹೀಗೆ ಅಂತ ಆ ಭಯಕ್ಕೆ ಅರ್ಧ ನೋವನ್ನ ಬೇರ್ ಮಾಡ್ತಾ ಹೋಗೋದೇ ಇಲ್ಲ ಡಾಕ್ಟರ್ ಹತ್ರ. ನೋಡಿ ಈ ಥರ ಇರುತ್ತೆ ಮೊಣಕಾಲು. ಸೊ ಮೊಣಕಾಲು ಈ ಥರ ಇದ್ರೆ ಅಂದ್ರೆ ಇದು ಸಿಂಪಲ್ ಜಾಯಿಂಟ್, ನೋವು ಎಲ್ಲಿಂದ ಬರ್ತಾ ಇದೆಯಾ ಅಂತ ನೋಡಬೇಕು. ಓಲ್ಡ್ ಏಜ್ ಅಲ್ಲಿ ಕಾಮನ್ ಆಗೋ ಪ್ರಾಬ್ಲಮ್ ಬರೋದು ಕಾರ್ಟಿಲೇಜ್. ಈ ಕಾರ್ಟಿಲೇಜ್ ಅನ್ನೋದು ಬೋನ್ಸ್ ಮೂಲೆ ಮಧ್ಯದಲ್ಲಿ ಕುಷನ್ ತರ ಇರುತ್ತೆ. ನಡೆಯುವಾಗ ಒಂದು ಕುಷನ್ ಎಫೆಕ್ಟ್ ಕೊಡುತ್ತೆ. ಅದೇನಾಗುತ್ತೆ ವಿತ್ ಏಜ್ ಇಟ್ ಡಿಕ್ರೀಸಸ್, ಅಂದ್ರೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದು ಸವಿಯೋದು ವೆಯ್ಟ್ ಬೇರಿಂಗ್ ಏರಿಯಾ ಅಲ್ಲಿ ಸವಿತಾ ಬರುತ್ತೆ. ದಟ್ ವಿ ಶುಡ್ ಟಾರ್ಗೆಟ್ ಅಂಡ್ ಹೀಲ್. ಯಂಗ್ಸ್ಟರ್ಸ್ ಅಲ್ಲಿ ಮೆನಿಸ್ಕಲ್ ಟೈರ್ಸ್ ಕಾಮನ್, ಲಿಗಮೆಂಟ್ಸ್ ಅಂದ್ರೆ ACL, ಕೊಲೆಟ್ರಲ್ ಲಿಗಮೆಂಟ್ಸ್, ಈ ಟೈರ್ಸ್ ಕಾಮನ್. ಸೊ ರೂಟ್ ಕಾಸ್ ಫಸ್ಟ್ ಡಯಾಗ್ನೋಸ್ ಮಾಡ್ಬಿಟ್ಟು ಫಾರ್ ಯುವರ್ ಮದರ್ ಮೋಸ್ಟ್ಲಿ ದ ಕಾರ್ಟಿಲೇಜ್ ಇಶ್ಯೂಸ್ ಅದು ಯಾವ ಸ್ಟೇಜ್ ಅಲ್ಲಿ ಇದೆ ನೋಡ್ಕೊಂಡು ವಾಟ್ ವಿ ಡೂ ಈಸ್ ಅ ರೀಜನರೇಟಿವ್ ಥೆರಪಿ, ಅಂದ್ರೆ PRP ಅಂತ ಮಾಡ್ತೀವಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ. ಅದು ಅವ್ರ ಬ್ಲಡ್ ಇಂದಾನೆ ಪ್ಲೇಟ್ಲೆಟ್ಸ್ ತಗೊಂಡು ಪ್ರಾಸೆಸ್ ಮಾಡ್ಬಿಟ್ಟು ಆ ಪ್ಲೇಟ್ಲೆಟ್ಸ್ ನ ಇಂಜೆಕ್ಟ್ ಮಾಡ್ತೀವಿ ಇಲ್ಲಿ. ಈವನ್ ಫಾರ್ ದ ಸ್ಪೈನ್ ನಿಮ್ಗೆ ಸೆಕೆಂಡ್ ಸೆಟ್ಟಿಂಗ್ ಅಲ್ಲಿ ಅದೇ ನಾನು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಅಂತ ಮಾಡ್ತೀನಿ. ಸೊ ಈ ಪ್ಲೇಟ್ಲೆಟ್ಸ್ ಅಲ್ಲಿರೋ ಗ್ರೋತ್ ಫ್ಯಾಕ್ಟರ್ಸ್ ಇಂದ ಅದು ಏನೇನು ಡ್ಯಾಮೇಜ್ ಆಗಿದೆಯೋ ವಾಸಿ ಆಗ್ತಾ ಬರುತ್ತೆ. ಸೊ ಇಟ್ ಹೀಲ್ಸ್ ದ ರೂಟ್ ಕಾಸ್. ಸೊ ಇದರಿಂದ ಪೈನ್ ಬರ್ತಾ ಇದೆ, ಆ ರೂಟ್ ಕಾಸ್ ವಾಸಿ ಆದ್ರೆ ಪೈನ್ ಕಮ್ಮಿ ಆಗುತ್ತೆ. ಇದ್ರ ಜೊತೆ ಎಕ್ಸರ್ಸೈಸಸ್ ತುಂಬಾ ಇಂಪಾರ್ಟೆಂಟ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಡೈಟ್ ರಿಸ್ಟ್ರಿಕ್ಷನ್ಸ್, ವೆಯ್ಟ್ ಕಂಟ್ರೋಲ್, ವೆಯ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿದ್ರೆ ದ ಸಕ್ಸಸ್ ರೇಟ್ ವಿಲ್ ಬಿ ಎಕ್ಸಲೆಂಟ್. ಅಂಡ್ ಇದರಲ್ಲಿ ನೋ ಸೈಡ್ ಎಫೆಕ್ಟ್ಸ್, ಕಾಂಪ್ಲಿಕೇಟ್, ಬಿಕಾಸ್ ಅವ್ರ ಬ್ಲಡ್ ಇಂದಾನೆ ತೆಗಿತೀವಿ ಪ್ಲೇಟ್ಲೆಟ್ಸ್, ಅವ್ರಿಗೆ ಮತ್ತೆ ಕೊಡ್ತೀವಿ. 100% ಸೇಫ್. ಸರ್ಜರಿ ಇಲ್ಲಿ ನಿಮ್ಮಲ್ಲಿ ಸರ್ಜರಿ ಇರುತ್ತೆ? ನೋ ಸರ್ಜರಿ, ವಿತೌಟ್ ಸರ್ಜರಿ ವಿ ಟ್ರೀಟ್ ದ ಪೇಷಂಟ್. ಸೊ 90% ಇನ್ 100 ಅಲ್ಲಿ 90% ನಾನ್ ಸರ್ಜಿಕಲ್ ಆಗಿ ಟ್ರೀಟ್ ಮಾಡ್ಬೋದು. ಸರ್ಜರಿ ಒಂದು 10 ಜನಕ್ಕೆ ಅಂದ್ರೆ ಒಬ್ರೊಬ್ರಿಗೆ ಮಾಡಲೇಬೇಕಾಗುತ್ತೆ. ವಿ ಸಿ ವೆದರ್ ದ ಪೇಷಂಟ್ ಗೆಟ್ಸ್ ಬೆನಿಫಿಟೆಡ್, ಅವ್ರಿಗೆ ಯೂಸ್ ಆಗುತ್ತಾ ಆಗಲ್ವಾ, ಆದ್ರೆ ನಾವು ಮಾಡ್ತೀವಿ. ಡಾಕ್ಟರ್, ನಾನು ಇಲ್ಲಿಗೆ ಬಂದಿದ್ದು ನನ್ನ ಒಬ್ಬರು ರಿಲೇಟಿವ್ ಆ್ಯಕ್ಚುಲಿ, ಅವರು ವಿತೌಟ್ ಸರ್ಜಿಕಲ್ ಟ್ರೀಟ್ಮೆಂಟು ಚೆನ್ನಾಗಿ ಟ್ರೀಟ್ಮೆಂಟ್ ಸಿಕ್ತು ಅಂತ ಹೇಳಿದ್ರೆ ಹಂಗಾಗಿ ಬಂದೆ. ಆ್ಯಕ್ಚುಲಿ ನಮಗೆ ಇನ್ನೊಂದು ಭಯ, ನನ್ನಂಥವ್ರಿಗೆ ತುಂಬ ಜನ ಇರ್ತಾರೆ ಆ್ಯಕ್ಚುಲಿ, ಏನಾದರೂ ಒಂದು ಟ್ರೀಟ್ಮೆಂಟು ಸರ್ಜಿಕಲ್ ಏನಾದರೂ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂದರೆ ಎಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೋ, ಆಮೇಲೆ ಏನಾದರೂ ಲಾಂಗ್ ಟರ್ಮ್ ಏನಾದರೂ ಪ್ರಾಬ್ಲಮ್ ಬರುತ್ತೋ ಅಂತ. ನೀವು ಯಾವ ಥರ ಟ್ರೀಟ್ ಮಾಡ್ತೀರಿ ವಿತೌಟ್ ಸರ್ಜರಿ? ಅದೇ ನಾನು ಹೇಳಿದ್ದೀನಿ, ಫಸ್ಟ್ ರೂಟ್ ಕಾಸ್ ಡಯಾಗ್ನೋಸ್ ಮಾಡಬೇಕು. ಫಾರ್ ಯು ಇಟ್ಸ್ ಅ ಸ್ಪೈನ್ ಇಶ್ಯೂ, ಸ್ಪೈನಲ್ಲಿ ಡಿಸ್ಕ್ ಪ್ರಾಬ್ಲಮ್. ಈ ಡಿಸ್ಕ್ ಡ್ಯಾಮೇಜ್ ಆಗಿ ಸ್ವಲ್ಪ ಆಚೆ ಬಂದೆ, ಇದಕ್ಕೆ ನಾವು ರಿಪೇರ್ ಮಾಡಬೇಕಂದ್ರೆ PRP ಕೊಡ್ತೀವಿ. ಇಲ್ಲಿ ಅಷ್ಟೇ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಅಂತ. ನಿಮ್ಮ ಬ್ಲಡ್ಡಲ್ಲೇ ಪ್ಲೇಟ್ಲೆಟ್ಸ್ ಅಂತ ಬ್ಲಡ್ ಸೆಲ್ಸ್ ಇರುತ್ತೆ. ದೀಸ್ ಆರ್ ಆಲ್ ದ ಹೀಲಿಂಗ್, ಅಂದರೆ ಹೀಲಿಂಗ್ ಪ್ರಾಪರ್ಟಿ ಇರುತ್ತೆ ಪ್ಲೇಟ್ಲೆಟ್ಸ್ಗೆ. ಅದನ್ನ ನ್ಯಾಚುರಲ್ ಆಗಿ ವಾಸಿ ಮಾಡೋ ಗುಣ ಇರುತ್ತೆ. ಅದು ಕೊಟ್ಟರೆ ಏನಾಗುತ್ತೆ ಅಂದರೆ ಗ್ರೋತ್ ಫ್ಯಾಕ್ಟರ್ಸ್ ರಿಲೀಸ್ ಆಗಿ ರಿಪೇರ್ ರೀಜನರೇಷನ್ ಸ್ಟಾರ್ಟ್ ಆಗುತ್ತೆ. ಮಂಡಿಗೆ ಸ್ಪೈನ್ಗೆ, ಇವನ್ ನರ್ವ್ ಏನಾದರೂ ಡ್ಯಾಮೇಜ್ ಆಗಿದೆ ನರ್ವ್ ರೂಟ್ಗೂ ಕೊಡ್ತೀವಿ ಆ ಥರ. ಸೊ ರೂಟ್ ಕಾಸ್ ಡಯಾಗ್ನೋಸ್ ಮಾಡ್ಕೊಂಡು ಮಾಡ್ತೀವಿ. ಈಗ ತುಂಬ ಹಾಸ್ಪಿಟಲ್ಸನ್ನು ಏನಾಗುತ್ತೆ, ಈ ಪೇನ್ ಕಿಲ್ಲರ್ಸ್ ತಗೊಳ್ಳಿ, ಎಕ್ಸರ್ಸೈಸಸ್ ಮಾಡಿ, ಇಲ್ಲ ಅಂದರೆ ಸರ್ಜರಿ ಮಾಡ್ಕೊಳ್ಳಿ. ಬಟ್ ಈಗ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಪೇನ್ ಕಿಲ್ಲರ್ಸ್ಗೆ, ಸರ್ಜರೀಸ್ಗೆ ಮಧ್ಯದಲ್ಲಿ ರೀಜನರೇಟಿವ್ ಮೆಡಿಸಿನ್ ಅಂತ ಇದೆ. 90% ತುಂಬಾ ಚೆನ್ನಾಗಿ ವಾಸಿ ಆಗುತ್ತೆ. ನೋ ನೀಡ್ ಟು ಥಿಂಕ್ ಆಫ್ ಸರ್ಜರಿ ಅದಕ್ಕೆ, ಬಿಕಾಸ್ ನಾವೆಲ್ಲ ಮಾಡೋದು ಸ್ಮಾಲ್ ಇಂಜೆಕ್ಷನ್ಸ್ ಇಂದ. ಇಲ್ಲಿ ಕಟ್ಟಿಲ್ಲ ಅಂದರೆ ಸರ್ಜರಿಯಿಂದ ಏನೇನು ಕಾಂಪ್ಲಿಕೇಶನ್ಸ್ ಇರುತ್ತೆ ಅದು ಇರಲ್ಲ. ಅನಸ್ತೇಷಿಯಾನು ಲೋಕಲ್ ಅನಸ್ತೇಷಿಯಾ ಯೂಸ್ ಮಾಡ್ತೀವಿ. ಜನರಲ್ ಅನಸ್ತೇಷಿಯಾ ತುಂಬ ಜನ ಕಾಂಪ್ಲಿಕೇಶನ್ ಒಬ್ಬರು ಹೋಗ್ಬಿಡ್ತಾರೆ, ಅಂಥದ್ದು ಕಾಂಪ್ಲಿಕೇಶನ್ಸ್ ಏನೂ ಇರಲ್ಲ. ಬಿಕಾಸ್ ಹಾರ್ಟ್ ಇಶ್ಯೂ ಆಗಲಿ, ಕಿಡ್ನಿ ಆರ್ ಬ್ರೈನ್ ಏನಾದರೂ ಇಶ್ಯೂ ಇದ್ರೆ ಅನಸ್ತೇಷಿಯಾ ವಿಲ್ ಬಿ ವೆರಿ ಕಾಂಪ್ಲಿಕೇಟೆಡ್ ಫಾರ್ ದಮ್. ಇಟ್ಸ್ ನಾಟ್ ಈಸಿ ಟು ಮ್ಯಾನೇಜ್. ಸೊ ಅಂಥದ್ದೇನಿಲ್ಲ, ನಾವು ಲೋಕಲ್ ಅನಸ್ತೇಷಿಯಾ ಕೊಟ್ಬಿಟ್ಟು ನೀಟಾಗಿ ಮಾಡಿಬಿಟ್ಟು ಒಂದು 3-4 ಅವರ್ಸ್ ಇಡಬೇಕಷ್ಟೇ. ಆನ್ ದ ಸೇಮ್ ಡೇ ಡಿಸ್ಚಾರ್ಜ್ ಮಾಡ್ತೀವಿ. ರೊಟೀನ್ ಕೆಲಸಗಳೂ ಮಾಡ್ಕೋಬೋದು. ಸೊ ಈಗ ತುಂಬ ಜನಕ್ಕೆ ಏನು ಗೊತ್ತಾಗಬೇಕು, ಸರ್ಜರಿಗೆ ಮತ್ತು ಪೇನ್ ಕಿಲ್ಲರ್ಸ್ ಎಕ್ಸಸೈಸಸ್ಗೆ ಮಧ್ಯದಲ್ಲಿ ಇದು ವಾಸಿ ಆಗಿಲ್ಲ, ನೀವು ಪೇನ್ ಕಿಲ್ಲರ್ಸ್ ಯೂಸ್ ಮಾಡಿ,
ಎಕ್ಸಸೈಸ್ ಮಾಡಿ. ಯೂಶ್ವಲಿ ಒಂದು 30% ಪೇಷಂಟ್ಸ್ ಅದರಲ್ಲೇ ವಾಸಿ ಆಗಿಬಿಡುತ್ತೆ, ಬಿಕಾಸ್ ಬಾಡಿಗೆ ಒಂದು ಹೀಲಿಂಗ್ ಪ್ರಾಪರ್ಟಿ ಇರುತ್ತೆ. ಅದರಲ್ಲಿನೂ 3 ಮಂತ್ಸ್ಗಿಂತನೂ ಪೇಯ್ನ್ ಕಮ್ಮಿ ಆಗ್ತಾ ಇಲ್ಲ, ಇನ್ನೂ ಟ್ರಬಲ್ ಆಗ್ತಾ ಇದ್ರೆ ದೆನ್ ದಿಸ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಲೈಕ್ ಸ್ಮಾಲ್ ಇಂಜೆಕ್ಷನ್ಸ್ ಫಾರ್ ದ ಸ್ಪೈನ್ ಆಗಲಿ, ಜಾಯಿಂಟ್ಸ್, ಎನಿ ಕ್ರಾನಿಕ್ ಪೇನ್ಸ್ ವಿ ಕ್ಯಾನ್ ಟ್ರೀಟ್ ವಿತ್ ಸಿಂಪಲ್ ಇಂಜೆಕ್ಷನ್ಸ್. ಇದು ತುಂಬಾ ಎಫೆಕ್ಟಿವ್, ಸೇಫ್ ಒಂದೇ ಅಲ್ಲ ರೀ, ಎಫೆಕ್ಟಿವ್ ಆಲ್ಸೋ. 90 ಸ್ಪೈನ್ ಐ ಕ್ಯಾನ್ ಸೇ 90-95% ಇವನ್ ಶೋಲ್ಡರ್ ಆಲ್ಸೋ, ಆ್ಯಂಡ್ ನೀ ಐ ಕ್ಯಾನ್ ಸೇ 85% ಸಕ್ಸಸ್ ರೇಟ್ ಇರುತ್ತೆ. ಸೇಫ್, ಎಫೆಕ್ಟಿವ್ ಆ್ಯಂಡ್ ಆಲ್ಸೋ ಸಿಂಪಲ್ ಪ್ರೊಸೀಜರ್. ಡಾಕ್ಟರ್ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಮೇಲೆ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಈಗ ನನಗೂ ಟ್ರೀಟ್ಮೆಂಟ್ ತೊಗೊಬೇಕು ಅಂತ ಅನಿಸಿದೆ. ಈಗ ಈ ಟ್ರೀಟ್ಮೆಂಟ್ ತೊಗೋಬೇಕು ಅಂದರೆ ಏನಿದೆ ಪ್ರೊಸೀಜರು, ಯಾವ ಥರ ಪ್ರೊಸೀಜರ? ಅಡ್ಮಿಟ್ ಮಾಡಬೇಕು, ಫಸ್ಟ್ ಅಡ್ಮಿಟ್ ಆಗ್ತೀರಾ, ಸೊ ಫ್ಯೂ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ದೆನ್ ವಿಲ್ ಟೇಕ್ ಫಾರ್ ದ ಪ್ರೊಸೀಜರ್. ಈಗ ಒಂದು ಕೇಸ್ ನೀ ಇದೆ, ಐ ಶೋ ಯು ಹೌ ವಿಲ್ ಡು. ಇಲ್ಲೇ ನೋಡ್ಬೋದಾ? ನೋಡ್ಬೋದು. ಈಗ ಆಪ್ರೇಷನ್ ಥಿಯೇಟರ್ ಹತ್ರ ಬಂದಿದ್ದೀವಿ, ಹೆಂಗೆ ಟ್ರೀಟ್ಮೆಂಟ್ ನಡೆಯುತ್ತೆ ಅಂತ ಒಳಗೋಗಿ ನೋಡೋಣ. ಇದು ನೀ ಆಸ್ಟಿಯೋಆರ್ಥ್ರೈಟಿಸ್, ಮಂಡಿ ಸೌದಿದೆ. ಸೊ ಶಿ ಗಾಟ್ ಆಪ್ರೇಟೆಡ್, ಒಂದು ಕಾಲ್ಗೆ ಆಪ್ರೇಷನ್ ಆಗಿ ಅದು ಸರಿಯಾಗಿ ಸೆಟ್ ಆಗಲಿಲ್ಲ ಅಂತ ಇಬ್ಬರು ಇನ್ನೊಂದು PRP ಸ್ಟೇಜ್ 4, ಬಟ್ ಶಿ ಡೋಂಟ್ ವಾಂಟ್ ಸರ್ಜರಿ. ಸೊ ವಿ ಡಿಡ್, ಚೆನ್ನಾಗಿ ರೆಸ್ಪಾಂಡ್ ಆಗಿದ್ರು. ಇದು ಲಾಸ್ಟ್ ಸಿಟ್ಟಿಂಗ್. ಸ್ಟೇಜ್ 4 ಅಂದರೆ ಇದು ಇನ್ನೂ ಇದ್ರ ಸ್ಟೇಜ್ ಅಲ್ಲ, ಇದ್ರ ಮೇಲೆ ಇನ್ನೂ ಸ್ಟೇಜ್ ಇದೆಯಾ? ಹಾಂ, ಸ್ಟೇಜ್ 4 ಅಂದರೆ ಬೋನ್ ಟು ಬೋನ್ ಆಸ್ಟಿಯೋಆರ್ಥ್ರೈಟಿಸ್ಗೆ ಅದು ಫುಲ್ ಬೋನ್ಸ್ ಎಲ್ಲ ಫ್ಯೂಸ್ ಆಗುತ್ತೆ, ಅವಾಗ ಪ್ಲಾಸ್ಮಾ ಥೆರಪಿ ಮಾಡೋಕ್ಕಾಗಲ್ಲ. ಈಗ ಸ್ಟೇಜ್ 4 ತುಂಬ ಸೌದಿದ್ರು ನಾವು ಗ್ಯಾಪ್ ಇದ್ದರೆ ನಾವು ಮಾಡ್ತೀವಿ. ಫುಲ್ 100% ರೆಸ್ಪಾನ್ಸ್ ಬರಲ್ಲ, ಬಟ್ ಅಟ್ಲೀಸ್ಟ್ ಒಂದು 60-70% ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ. ಅಲಾಂಗ್ ವಿತ್ ದಟ್ ಎಕ್ಸಸೈಸಸ್ ಎಲ್ಲ ಚೆನ್ನಾಗಿ ಮಾಡಿದರೆ ರಿಸಲ್ಟ್ಸು ಚೆನ್ನಾಗಿರುತ್ತೆ. ಲಕ್ಷ್ಮಮ್ಮ ಅವರೇ, ಆಯಿತು. ಇದೇನು ಇದು ಕೊಡ್ತಿದ್ರೆ ಇದೇ ಟ್ರೀಟ್ಮೆಂಟ್? ಇದು ಲೋಕಲ್ ಅನಸ್ತೇಷಿಯಾ. ಫಸ್ಟ್ ಲೋಕಲ್ ಅನಸ್ತೇಷಿಯಾ ಕೊಡ್ತೀನಿ. ಬಾಡಿ ಒಳಗೆ ಈಗ ಕಾರ್ಟಿಲೇಜ್ ಕಮ್ಮಿ ಆಗಿರುತ್ತೆ. ಕಾರ್ಟಿಲೇಜ್ ಕಮ್ಮಿ ಆಗಿದ್ರೆ ಏನಾಗುತ್ತೆ, ಅದು ಮಂಡಿಯಲ್ಲಿ ಫ್ರಿಕ್ಷನ್, ಅಂದರೆ ಅದು ನಡೆಯುವಾಗ ಮೂಲೆ ಮಧ್ಯದಲ್ಲಿ ಫ್ರಿಕ್ಷನಿಂದ ಇದು ಎಕ್ಸ್ಟ್ರಾ ಫ್ಲೂಯಿಡ್ ಎಲ್ಲ ಜನರೇಟ್, ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಇನ್ಫ್ಲಮೇಷನ್ ಬರುತ್ತೆ. ಸೊ ದಿಸ್ ಇಸ್ ಆಲ್, ಈ ಫ್ಲೂಯಿಡಲ್ಲಿ ಸ್ವಲ್ಪ ಟಾಕ್ಸಿನ್ಸ್ ಇರುತ್ತೆ ವಿಚ್ ಅಗೈನ್ ಡ್ಯಾಮೇಜಸ್ ದ ಕಾರ್ಟಿಲೇಜ್, ಆ ಥರ. ಸೊ ಇದು ತೆಗಿಬೇಕು ಮಾಡೇ ಮುಂಚೆ. ಸೊ ವಿಲ್ ರಿಮೂವ್ ದಟ್ ಎಕ್ಸ್ಟ್ರಾ ಫ್ಲೂಯಿಡ್ ಆ್ಯಂಡ್ ವಿ ಗಿವ್ PRP. ಆ್ಯಂಡ್ ಈಗ ಇವ್ರಿಗೆ ಇನ್ಸೈಡ್ ಈ ಜಾಯಿಂಟ್, ಈ ಸೈಡೇ ಜಾಸ್ತಿ ಸೌದಿದೆ, ಅದು ನೋಡಿಕೊಂಡು ಅಲ್ಟ್ರಾಸೌಂಡಲ್ಲಿ ಕರೆಕ್ಟಾಗಿ ಎಲ್ಲಿ ಡ್ಯಾಮೇಜ್ ಆಗಿದೆ ನೋಡಿಕೊಂಡು, ದಿಸ್ ಇಸ್ ದ ಪ್ಲಾಸ್ಮಾ ವಿ ಹ್ಯಾವ್ ಕಲೆಕ್ಟೆಡ್ ಆನ್ ಒನ್ ಅವರ್ ಮುಂಚೆ ಕಲೆಕ್ಟ್ ಮಾಡಿದ್ದೀವಿ ಬ್ಲಡ್. ಅದರಲ್ಲಿ GFC ಅಂತ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ತೆಗೆದ್ಬಿಟ್ಟು ಮಿಕ್ಕಿದೆಲ್ಲ ರೆಡ್ ಸೆಲ್ಸ್ ಎಲ್ಲ ಬಿಸಾಕ್ತೀವಿ. ದಿಸ್ ಇಸ್ ದ GFC. ಇದು ಆ ಡ್ಯಾಮೇಜ್ ಆಗಿರೋ ಕಡೆ, ಅಂಡರ್ ಇಮೇಜ್ ಗೈಡೆನ್ಸ್, ಬ್ಲೈಂಡ್ ಅಲ್ಲ. ಡಾಕ್ಟರ್ ಇದು ಅಪ್ರೂವ್ಡಾ ಆ್ಯಕ್ಚುಲಿ ಈ ಪ್ರೊಸೆಸ್? ಇದು ತುಂಬ ವರ್ಷದಿಂದ, ಇದೇನು ಹೊಸ ಟ್ರೀಟ್ಮೆಂಟ್ ಅಲ್ಲ ರೀ. 1960s ಇಂದಾನೆ ಹೈ ಪ್ರೊಫೈಲ್ ಅಥ್ಲೆಟ್ಸ್ಗೆ US UK ಅಲ್ಲಿ ದೇ ಯೂಸ್ ಟು ಗಿವ್, ಬಿಕಾಸ್ ಅವರು ಆಟಾಡಬೇಕು, ಸರ್ಜರಿ ಮಾಡಿದ್ರೆ ಕಾಂಪ್ಲಿಕೇಶನ್ಸ್. ಇದು PRP ತುಂಬ ವರ್ಷದಿಂದ ಇದೆ. ಇವನ್ ತುಂಬ ಜನ ತಗೊಂಡಿದ್ರು, ಲೈಕ್ ರಫೇಲ್ ನಾಡಲ್, ಟೈಗರ್ ವುಡ್ಸ್, ಮತ್ತೆ ಸಚಿನ್ ತೆಂಡೂಲ್ಕರ್, ಇವರೆಲ್ಲ PRP ತಗೊಂಡು ದೇ ಗಾಟ್ ಟ್ರೀಟೆಡ್ ಫಾರ್ ದೇ ಸ್ಪೋರ್ಟ್ಸ್ ಇಂಜುರೀಸ್ ಅಂಡ್ ದೇ ವರ್ ಬ್ಯಾಕ್ ಟು ಸ್ಪೋರ್ಟ್ ಆಲ್ಸೋ. ಬಟ್ ಇದು ಸಮ್ ರೀಸನ್ಸ್ ಫೇಮಸ್ ಆಗಲಿಲ್ಲ. ಮತ್ತೆ ಇದು ಒಂದು ಪ್ರಾಪರ್ ಪ್ರೋಟೋಕಾಲ್ ಸೆಟ್ ಮಾಡಿರೋದು, ಇದೆಲ್ಲ ನಾವು ಎಪಿಯೋನ್ ಅಂತಾನೆ ಹೇಳ್ಬೋದು ಇಂಡಿಯಾದಲ್ಲಿ. ಸೊ ವೈಲ್ ಬಿಕಾಸ್ ತುಂಬ ಜನ ಪೇಷಂಟ್ಸ್ ನೋಡಿದೀವಿ, ಆಪರೇಷನ್ ಆಗಿ ಕಾಂಪ್ಲಿಕೇಶನ್ಸ್ ಆಗಿ ಸ್ಮಾಲ್ ಏಜ್ ರಿಲೇಟೆಡ್ ಪ್ರಾಸೆಸ್ಗೆ ಇಷ್ಟೊಂದು ಸರ್ಜರಿ, ದೊಡ್ಡ ಸರ್ಜರಿ ಬೇಕಾ? ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನಾದರೂ ಇದೆಯಾ ಅಂತ ಆ ಎಕ್ಸ್ಪೆರಿಮೆಂಟ್ ರಿಸರ್ಚ್ ಅಲ್ಲಿ ವಿ ಫೌಂಡ್ ಪ್ಲಾಸ್ಮಾ ವಿಲ್ ಎಕ್ಸಸ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ದೆನ್ ವಿ ಡಿಡ್ ಹೌ, ಎಷ್ಟು ಸಿಟ್ಟಿಂಗ್ಸ್ ಕೊಡಬೇಕು, ಎಷ್ಟು ಅದ್ರ ಜೊತೆ ಮತ್ತೆ ಇನ್ನೊಂದು ಲೈಫ್ ಸ್ಟೈಲು, ಎಕ್ಸಸೈಸಸ್, ಡಯಟ್ ಎಲ್ಲ ಒಂದು ಪ್ರಾಪರ್ ಪ್ರೋಟೋಕಾಲ್ ಸೆಟ್ ಮಾಡಿರೋದು ಎಪಿಯೋನ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್. ಸೊ ನಾವಿದು ಹೈದ್ರಾಬಾದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ, ಆಲ್ಮೋಸ್ಟ್ 9 years ಆಗಿದೆ. ದಿಸ್ ಇಸ್ ದ 3rd ಸೆಂಟರ್, ಚೆನ್ನೈಯಲ್ಲಿದೆ, ಈ ಕಡೆ 3rd. ಬ್ಯಾಂಗ್ಳೂರಲ್ಲಿ ಇನ್ನೊಂದು ಸೆಂಟರ್ನೂ ಇದೆ, ಸಾಕಾರ್ನಾಗ. ಆ್ಯಂಡ್ ಇಟ್ಸ್ ಗಿವಿಂಗ್ ಸೂಪರ್ ಎಕ್ಸಲೆಂಟ್ ರಿಸಲ್ಟ್ಸು ಕೊಡ್ತಾ ಇದೆ. ಇದೊಂದು ಜಸ್ಟ್ ಇಂಜೆಕ್ಷನ್ ಅಷ್ಟೇ, ಇದೊಂದು ಚಿಕ್ಕ ಇಂಜೆಕ್ಷನಿಂದ ಪೇನ್ ಹೋಗುತ್ತಾ? ಡೆಫಿನೆಟ್ಲಿ. ಇದು ಪ್ಲಾಸ್ಮಾ ಅಂತ ಹೇಳ್ತೀವಲ್ವ, ಇದು ಲಿಕ್ವಿಡ್ ಗೋಲ್ಡ್ ಥರ. ಇದರಲ್ಲಿ ಎಷ್ಟೊಂದು ಪ್ರಾಪರ್ಟೀಸ್ ಇರುತ್ತೆ ಅಂದರೆ ಯಾವ ಮೆಡಿಸಿನಲ್ಲಿ ಇರಲ್ಲ, ಬಿಕಾಸ್ ದಿಸ್ ಇಸ್ ಗಾಡ್ ಮೇಡ್ ಕ್ರಿಯೇಷನ್. ಆ ಪ್ಲೇಟ್ಲೆಟ್ಸಲ್ಲಿರೋ ಗ್ರೋತ್ ಫ್ಯಾಕ್ಟರ್ಸ್ ಇಟ್ ಕ್ರಿಯೇಟ್ಸ್ ಮ್ಯಾಜಿಕ್. ಸೊ ಅದರಲ್ಲಿರೋ ಗ್ರೋತ್ ಫ್ಯಾಕ್ಟರ್ಸಿಂದ ಹೋಸ್ಟ್ ಸೆಲ್ಸ್ ಅಂದರೆ ಕಾರ್ಟಿಲೇಜ್ ಬೆಳೆಯೋದು ಸ್ಟಾರ್ಟ್ ಆಗುತ್ತೆ, ಮತ್ತು ಆ್ಯಂಟಿ ಇನ್ಫ್ಲಮೇಟರಿ, ಆ ಇನ್ಫ್ಲಮೇಷನ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಸ್ಮಾಲ್ ಇಂಜೆಕ್ಷನ್ ಬಟ್ ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ, ಬಿಕಾಸ್ ಅದು ರೂಟ್ ಕಾಸ್ ಕರೆಕ್ಟ್ ಮಾಡ್ತಾ ಇದೆ. ರೂಟ್ ಕಾಸ್ ಏನು ಡ್ಯಾಮೇಜ್ ಆಗಿದೆ ಅದು ಟಾರ್ಗೆಟ್ ಮಾಡ್ಬಿಟ್ಟು ಅದು ಟ್ರೀಟ್ ಮಾಡಿದ್ರೆ ಡೆಫಿನೆಟ್ಲಿ ನೋವು ಕಮ್ಮಿ ಆಗುತ್ತೆ. ಇಲ್ಲಿಂದ ನೋವು ಬರ್ತಾ ಇದೆ ನಿಮಗೆ, ಇಲ್ಲಿ ಕಟ್ ಆಗಿ ನೋವು ಬರುತ್ತೆ, ಈ ಕಟ್ ಹೋದ್ರೆ ನೋವು ಹೋಗುತ್ತೆ ಅಲ್ವಾ. ಸೊ ಆ ಡ್ಯಾಮೇಜ್ ಕ್ಲಿಯರ್ ಆದರೆ ಹೋಗುತ್ತೆ, ಅದೇ ಥರನೇ ಆಗುತ್ತೆ. ಈಗ ಸ್ಟೇಜ್ 4 ಅಂತ ಹೇಳ್ತಿದ್ರೆ ಇದನ್ನ ರಿಕವರ್ ಆಗಕ್ಕೆ ಎಷ್ಟು ತಿಂಗಳು ಬೇಕಾಗುತ್ತೆ? ಇವ್ರಿಗೆ ಟೋಟಲ್ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ರಿಸಲ್ಟ್ ನೋಡೋದಕ್ಕೆ 6 months ಬೇಕಾಗುತ್ತೆ.
6 ಮಂತ್ಸಲ್ಲಿ ಕಾರ್ಟ್ಲೇಜ್ ಹೀಲಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಹೌ ಮೆನಿ ಇಯರ್ಸ್ ಇಟ್ ಸ್ಟೇಸ್ ಅನ್ನೋದು ಅವ್ರ ಮೇಂಟೆನೆನ್ಸ್ ಮೇಲೆ ಇರುತ್ತೆ. 10 years ಇರ್ಬೋದು, 8 years ಇರ್ಬೋದು. ಎಕ್ಸಸೈಸ್ ಒಂದು ಕಂಟಿನ್ಯೂ ಮಾಡಿದ್ರೆ ಯೂಶಲಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರಲ್ಲ. ಡಿಪೆಂಡ್ಸ್ ಆನ್ ಸ್ಟೇಜಸ್ ಬೇಗ ಕ್ಯೂರ್ ಇದು. ಅಂದರೆ ಅರ್ಲಿ ಸ್ಟೇಜಸ್ಗೆ ಒಂದೇ ಸಿಟ್ಟಿಂಗ್ ಕೊಡ್ತೀವಿ. ಸೆಕೆಂಡ್ ಸ್ಟೇಜ್ ಅಂದರೆ ಡಿಪೆಂಡಿಂಗ್ ಆನ್ ಫಸ್ಟ್ ಗ್ರೇಡ್ಗೆ 1 ಸಿಟ್ಟಿಂಗ್, ಸೆಕೆಂಡ್ 2-3 ಸಿಟ್ಟಿಂಗ್ಸ್, ಥರ್ಡ್ 3 to 5 ಸಿಟ್ಟಿಂಗ್ಸ್, ಫೋರ್ತ್ ಗ್ರೇಡ್ಗೆ 3 to 5, ಥರ್ಡ್ ಆ್ಯಂಡ್ ಫೋರ್ತ್. ಅದು ಮ್ಯಾಕ್ಸಿಮಮ್ ಎಲ್ಲ ಫುಲ್ ಪ್ಲಾಸ್ಮಾ ಟ್ರೀಟ್ಮೆಂಟ್ ಎಲ್ಲ ಎಫೆಕ್ಟಿವ್ ನೋಡಬೇಕಂದ್ರೆ 6 months ಬೇಕಾಗುತ್ತೆ. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ನೋಡಿದ್ವಿ ತುಂಬ ಸಿಂಪಲ್ ಆಗಿದೆ. ಇದು ತಗೊಳ್ಳೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಆ ಥರ ಏನಾದ್ರು ಆಗುತ್ತಾ? 100% ಸೇಫ್ ರೀ. ಇದೇನೆಂದರೆ ಪೇಷಂಟ್ ಬ್ಲಡ್ಡಿಂದನೇ ತೊಗೊಂಡು ಮಾಡ್ತೀವಿ. ಇದರಲ್ಲಿ ಕಾಂಪ್ಲಿಕೇಶನ್ಸ್ ಆಗಲಿ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಒಂದು 2 days ಸ್ವಲ್ಪ ಹೆವಿನೆಸ್ ಇರುತ್ತೆ. ನಾವು ಇಂಜೆಕ್ಷನ್ ತೊಗೊಂಡ್ರೆ ಹೇಗೆ ಸ್ವಲ್ಪ ಸೋರ್ನೆಸ್ ಇರುತ್ತಲ್ಲ ಮಸಲಲ್ಲಿ, ಅದೇ ಥರ ಜಾಯಿಂಟಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಲೈಟಾಗಿ ಪೈನ್ ಇರುತ್ತೆ. ಮತ್ತು 3rd day ಫ್ರೀ ಆಗ್ತಾ ಬರುತ್ತೆ. 100% ಸೇಫ್, ನೋ ಕಾಂಪ್ಲಿಕೇಶನ್ಸ್, ನೋ ಸೈಡ್ ಎಫೆಕ್ಟ್ಸ್. ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಏನಾದರೂ ಪ್ರಿಕಾಷನ್ಸ್ ತಗೊಂಡಾದ್ಮೇಲೆ ಏನಾದರೂ? ಪ್ರಿಕಾಷನ್ಸ್ ಅಂದರೆ ಸ್ವಲ್ಪ ಏನು ಟ್ಯಾಬ್ಲೆಟ್ಸ್ ಒಂದೊಂದು ನಾವು ಪೈನ್ ಕಿಲ್ಲರ್ಸ್ ಇದೆಲ್ಲ ಸ್ಟಾಪ್ ಮಾಡ್ತೀವಿ, ಬ್ಲಡ್ ಥಿನ್ನರ್ಸ್ ಒಂದು ಸ್ಟಾಪ್ ಮಾಡ್ತೀವಿ. ಆ್ಯಂಡ್ ಬೇಸಿಕ್ ಬ್ಲಡ್ ಟೆಸ್ಟ್ ಒಂದಿರುತ್ತೆ, ಅದೊಂದು ಸ್ವಲ್ಪ ಪ್ಲೇಟ್ಲೆಟ್ಸ್ ಎಲ್ಲ ಅದು ನಾರ್ಮಲ್ ನಾವು ನೋಡ್ಕೊಳ್ತೀವಿ. ಆ ಬ್ಲಡ್ ಟೆಸ್ಟ್ ನೋಡ್ಕೊಂಡು ಪ್ರಿಕಾಷನ್ಸ್ ಏನೂ ಬೇಕಾಗಿಲ್ಲ. ನಾರ್ಮಲ್ ಬ್ರೇಕ್ಫಾಸ್ಟ್ ಆರ್ ಎನಿಥಿಂಗ್ ಎಲ್ಲ ಊಟ ಮಾಡಿಬಿಟ್ಟೆ ಬರಬೇಕು. ಆಫ್ಟರ್ ದಟ್ ಒಂದು 3 hours ಅಲ್ಲಿ ಸ್ಪೆಂಡ್ ಮಾಡಬೇಕು. ಪ್ರೊಸೀಜರ್ ವಿಲ್ ಬಿ ಅಂದರೆ ಪ್ಲಾಸ್ಮಾ ರೆಡಿ ಆಗೋದಕ್ಕೆ ಒಂದು 1 hour. ಆಫ್ಟರ್ ದಟ್ ಒಂದು 10-15 minutes ಪ್ರೊಸೀಜರ್, ಮತ್ತು ಅಬ್ಸರ್ವೇಷನು, ಫಿಸಿಯೋಥೆರಪಿ, ಡೈಟ್ ಚಾರ್ಟ್, ವೆಯ್ಟ್ ಇದೆಲ್ಲ ಒಂದು 3 hours ಪ್ಲಾನ್ ಮಾಡ್ಕೊಂಡು ಬರಬೇಕಷ್ಟೆ. ಈಗ ಟ್ರೀಟ್ಮೆಂಟ್ ಆದಮೇಲೆ ಪೇಷಂಟ್ ಯಾವ ಥರ ಪ್ರಿಕಾಷನ್ಸ್ ಎಲ್ಲ ತಗೋಬೇಕು? ಜಾಯಿಂಟ್ಗೆ ಯೂಶಲಿ ಡಿಪೆಂಡಿಂಗ್ ಆನ್ ವಿಚ್ ಜಾಯಿಂಟ್ ವಿ ಆರ್ ಟ್ರೀಟಿಂಗ್ ಅದಕ್ಕೆ ಪ್ರಿಕಾಷನ್ಸ್ ಇರುತ್ತೆ. ಮಂಡಿಗೆ ತಗೊಳ್ಳಿ ತುಂಬ ನಿಲ್ತ್ಕೊಂಡು ಮಾಡೋ ಕೆಲಸಗಳು, ಕೆಲ ಕೂತ್ಕೊಳೋದು, ಸ್ಟೆಪ್ಸ್ ಜಾಸ್ತಿ ಹತ್ತೋದು, ಇಳಿಯೋದು, ಇದು ಸ್ವಲ್ಪ ಕಮ್ಮಿ ಮಾಡಬೇಕು. ಎಕ್ಸಸೈಸಸ್ ಹೇಳ್ತೀವಿ 4th day ಸ್ಟಾರ್ಟ್ ಮಾಡಬೇಕು. ಪೇಯ್ನ್ ಇದ್ದರೆ 1 week ಆದಮೇಲೆ ಏನೇನು ಮಾಡಬೇಕೆಲ್ಲ ನಾವೇ ಕೊಡ್ತೀವಿ. ಮನೆಯಲ್ಲೇ ಒಂದು 20-30 minutes ಮಾಡ್ಕೋಬೇಕಾಗುತ್ತೆ. ಡೈಟಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ನೋ ಆಲ್ಕೋಹಾಲ್, ನೋ ಸ್ಮೋಕಿಂಗ್. ಅಂಡ್ ಅಟ್ಲೀಸ್ಟ್ ಫಾರ್ 6 months ಆಲ್ಕೋಹಾಲ್ ಸ್ಮೋಕಿಂಗ್ ಇರಬಾರ್ದು. ಸ್ವೀಟ್ಸ್ ಆಗಲಿ ಆ್ಯಂಡ್ ಸ್ವಲ್ಪ ವಾಟ್ ಎವರ್ ಆರ್ಥ್ರೈಟಿಸ್ ಕಾಸಿಂಗ್ ಏನಾದರೂ ಇನ್ಫ್ಲಮೇಟ್ರಿ ಕಾಸಿಂಗ್ ಫುಡ್ಸ್ ಎಲ್ಲ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತೀವಿ. ಏನೇನು ಮಾಡಬೇಕೆಲ್ಲ ನಾವು ಕೊಡ್ತೇವೆ, ಫಾಲೋ ಮಾಡಿದ್ರೆ ಸಾಕು ಅವರು. ಬೆಡ್ ರೆಸ್ಟ್ ಟ್ರೀಟ್ಮೆಂಟ್ ಪೀರಿಯಡ್ ಆದಮೇಲೆ ಲೈಫ್ ಟೈಮ್ ಏನಿಲ್ಲ. ಟ್ರೀಟ್ಮೆಂಟ್ ಆದಮೇಲೆ ಆ್ಯಂಡ್ ಬೆಡ್ ರೆಸ್ಟೂ ಬೇಕಾಗಿಲ್ಲ. ಒಂದಿನ ಅವತ್ತೂ ಅವ್ರಿಗೆ ಕೆಲಸಗಳೆಲ್ಲ ಮಾಡ್ಕೋಬೋದು. ಸ್ಪೈನ್ ಮಾಡಿದ್ರೆ ಮಾತ್ರ 1 day ಜಾಸ್ತಿ ಮಾಡೋಂಗಿಲ್ಲ, 1 or 2 days. 3rd day ರೊಟೀನ್ ಆ್ಯಕ್ಟಿವಿಟೀಸ್ ಮಾಡ್ಕೋಬೋದು. ಜಾಯಿಂಟ್ಸ್ಗೆಲ್ಲ ಆವತ್ತೇ ಮಾಡ್ಕೋಬೋದು. ಈಗ ನಮಗೆ ತುಂಬ ಪೇಯ್ನ್ ಇರೋದ್ರಿಂದನೇ ಎಲ್ಲ ಟ್ರೀಟ್ಮೆಂಟ್ ತಗೊಳಕ್ಕೆ ಬರ್ತೀವಿ. ಅವ್ರಿಗೆ ಅರ್ಜೆಂಟ್ ಬೇಗ ಕ್ಯೂರ್ ಆಗಬೇಕಾಗಿರುತ್ತೆ. ಯಾವಾಗ ಎಷ್ಟು ಬೇಗ ಕ್ಯೂರ್ ಆಗುತ್ತೆ? ಈಗ ಸ್ಪೈನ್ ತಗೊಳ್ಳಿ, ನಿಮಗೆ ನಾನು ಸ್ಪೈನ್ ಮಾಡಿದ್ರೆ 48 hours ಬೇಕಾಗುತ್ತೆ. 2 days ಬೇಕು. ಇನ್ಫ್ಲಮೇಷನ್ನು ಮತ್ತು ಅದೆಲ್ಲ ಕಮ್ಮಿ ಆಗೋದಕ್ಕೆ 2 days ಬೇಕು. ಯು ಕ್ಯಾನ್ ಸಿ ದ ರಿಸಲ್ಟ್ ಇನ್ 2 days. ಈಗ ಮಂಡಿಗೆ ನಾನು PRP ಮಾಡಿದ್ರೆ 1 week ಬೇಕಾಗುತ್ತೆ. ಫಸ್ಟ್ ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ರಿಲೀಸ್ ಆಗಬೇಕು, ಆ ಇನ್ಫ್ಲಮೇಷನ್ ಕಮ್ಮಿ ಆಗಬೇಕು, ಹೀಲಿಂಗ್ ಸ್ಟಾರ್ಟ್ ಆಗಬೇಕು. ಸೊ 1 week ಆದಮೇಲೆ ದೇ ಕ್ಯಾನ್ ಸಿ ದ ರಿಸಲ್ಟ್. ಸ್ಪೈನ್ಗೆ 2 days ಅಲ್ಲೇ ಗೊತ್ತಾಗುತ್ತೆ. 2 days, ಬಟ್ ಅದನ್ನು ಅಷ್ಟೇ 1 week, 2 to 7 days ಅಲ್ಲಿ ದೇ ಕ್ಯಾನ್ ಸಿ ದ ಡಿಫರೆನ್ಸ್. ಡಾಕ್ಟರ್, ಈ ಟ್ರೀಟ್ಮೆಂಟು ಪರ್ಮನೆಂಟಾ ಇಲ್ಲ ಟೆಂಪ್ರವರಿನೇ? ಟೆಂಪ್ರರಿ ಅಲ್ಲ, ಲಾಂಗ್ ಲಾಸ್ಟಿಂಗ್ ರಿಲೀಫ್ ಇರುತ್ತೆ. ಪರ್ಮನೆಂಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಷ್ಟು ವರ್ಷ ಇದು ರಿಲೀಫ್ ಇರುತ್ತೆ ಅನ್ನೋದು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಮೆನಿಸ್ಕಲ್ ಇಂಜುರಿ, ACL ಟೇರ್, ಇದು ಎಲ್ಲ ಪರ್ಮನೆಂಟ್. ಮತ್ತೆ ಅವ್ರಿಗೆ ಇಂಜುರಿ ಆದರೆ ಪ್ರಾಬ್ಲಮ್ ಬರುತ್ತೆ. ಬಟ್ ಮಂಡಿ ಸೌದಿದ್ರೆ ಅವ್ರು ಎಷ್ಟು ವರ್ಷ ಇರುತ್ತೆ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಎಕ್ಸಸೈಸಸ್ ಕಂಟಿನ್ಯೂ ಮಾಡಬೇಕು. ಲೈಫ್ ಸ್ಟೈಲ್ ಅವ್ರ ಏಜ್ಗೆ ಕೊಡ್ತೀವಿ, ಹೇಳ್ತೀವಿ ಆ ಥರ ಫಾಲೋ, ಡೂಸ್ ಡೋಂಟ್ಸ್ ಹೇಳ್ತೀವಿ, ಆ ಥರ ಫಾಲೋ ಮಾಡಬೇಕು. ಮಾಡಿದ್ರೆ ಯೂಶ್ವಲಿ ಮಿನಿಮಮ್ ಒಂದು 5 to 8 years ಬರುತ್ತೆ. ಇನ್ನೂ ಫಸ್ಟ್ ಟೈಮ್ ಇಟ್ ಈಸ್ ನಾಟ್ ಲೈಕ್ ಕಂಪಲ್ಸರಿ 5 years, 10 years ಇರ್ಬೋದು, 15 years ಇರ್ಬೋದು. ಒಂದು ಎಕ್ಸಸೈಸಸ್ಸು, ಪೋಸ್ಚರು ಮತ್ತು ಲೈಫ್ ಸ್ಟೈಲ್ ಒಂದು ಕರೆಕ್ಟಾಗಿ ಮೇಂಟೈನ್ ಮಾಡಿ, ಡೈಟ್ ಮೇಂಟೈನ್ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಇರುತ್ತೆ. ಇಟ್ ಈಸ್ ನಾಟ್ ಅಟ್ ಆಲ್ ಟೆಂಪ್ರರಿ. ಒಬ್ಬೊಬ್ರು ಕೇಳ್ತಾರೆ, ಮೇಡಮ್ ಇದು 6 monthsಗೆ ಒಂದು ಸರಿ ತೊಗೋಬೇಕಂತ ಹೇಳ್ತಾರೆ ಅಂತ. ನಾವು ರಿಸಲ್ಟ್ಸ್ ನೋಡೋದಕ್ಕೆ 6 months ಬೇಕಾಗುತ್ತೆ. ಮತ್ತೆ 6 months ಏನಕ್ಕೆ? ಅದು ಈಗ ಸ್ಟೇಜ್ 3 ಆಸ್ಟಿಯೋಆರ್ಥ್ರೈಟಿಸ್ ಬಂದರೆ ಒಂದೇ ಸಿಟ್ಟಿಂಗ್ ಕೊಟ್ಟರೆ ಮತ್ತೆ 1-2 years ರಿಪೀಟ್ ಮಾಡಲೇಬೇಕು. ಸೊ ಕಂಪ್ಲೀಟ್ ಕ್ಯೂರ್ ಮಾಡಬೇಕು. ಅದೇನು ಡ್ಯಾಮೇಜ್ ಇದೆ ಆ ಥರ ಕಂಪ್ಲೀಟ್ ಆಗಿ ಟ್ರೀಟ್ ಆದರೆ ದೆನ್ ಇಟ್ಸ್ ಎ ಲಾಂಗ್ ಲಾಸ್ಟಿಂಗ್ ರಿಲೀಫ್. ಮತ್ತೆ ಸವಿಯೋ ಚಾನ್ಸಸ್ ಫ್ಯೂ ಇಯರ್ಸ್ ಆದಮೇಲೆ ಇರುತ್ತೆ. ನೀಗೆ ಸ್ಪೈನ್ ಐ ಕ್ಯಾನ್ ಸೇ ಯೂಶ್ವಲಿ ಇಫ್ ದೆ ಮೇಂಟೈನ್ ಅಂದರೆ ಪ್ರಾಪರ್ ಪೋಸ್ಚರ್, ಕೋರ್ ಸ್ಟ್ರೆಂಥನಿಂಗ್ ಮೇಂಟೈನ್ ಮಾಡಿದ್ರೆ ರಿಕರೆನ್ಸ್ ತುಂಬ ಕಮ್ಮಿ ಇರುತ್ತೆ ಸ್ಪೈನ್ಗೆ. ಡಾಕ್ಟರ್, ನಿಮ್ಮ ಎಪಿಯಾನ್ ಹಾಸ್ಪಿಟಲ್ ಬಗ್ಗೆ ಏನು ಹೇಳ್ತೀರಾ ನೀವು? ಸೊ ಎಪಿಯಾನ್ ಐ ಕ್ಯಾನ್ ಸೇ, ಐ ಮೀನ್ ಪ್ರೌಡ್ಲಿ, ಇದು ಫಸ್ಟ್ ಹಾಸ್ಪಿಟಲ್ ವೇರ್ ಪ್ರಾಪರ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್, ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚಲ್ಲಿ
ಮಾಡಿರೋದು ಆ್ಯಂಡ್ ಗಿವಿಂಗ್ ಎಕ್ಸಲೆಂಟ್ ರಿಸಲ್ಟ್ ಸ್ಟಾರ್ಟ್ ಮಾಡೋದು ಎಪಿಯಾನ್ ಪೇಯ್ನ್ ಮ್ಯಾನೇಜ್ಮೆಂಟ್ ಸೆಂಟರ್. ಈಗ ನಾವು ವೀಕೆಂಡ್ಸೇ ನಾನು ಒಂದು 60,000 ಮೇಲೆ ಟ್ರೀಟ್ ಮಾಡಿದ್ವಿ ಮಂಡಿಗೆ, ಸ್ಪೈನ್ ಮೋರ್ ದ್ಯಾನ್ 20,000 ಪೇಷಂಟ್ಸ್ ಆ್ಯಂಡ್ ವಿತ್ ಅ ಸಕ್ಸಸ್ ರೇಟ್ ಆಫ್ 80-85%. ಇದು ಪೇಷಂಟ್ ಟ್ರೀಟ್ಮೆಂಟೇ ಅಲ್ಲ, ಬಟ್ ತುಂಬ ಡಾಕ್ಟರ್ಸ್ನೂ ಟ್ರೈನ್ ಮಾಡಿದ್ವಿ, ಮೋರ್ ದ್ಯಾನ್ 5,000 ಡಾಕ್ಟರ್ಸ್. ನಮ್ಮ ಹತ್ರ UK ಮತ್ತು ದುಬೈ ಅದರ್ ಫಾರಿನ್ ಕಂಟ್ರೀಸಿಂದನೂ ಬಂದ್ಬಿಟ್ಟು ಫ್ಯೂ ಮಂತ್ಸ್ ದೇ ವಿಲ್ ಗೆಟ್ ಟ್ರೈನ್ಡ್ ಆ್ಯಂಡ್ ದೇ ವಿಲ್ ಗೋ ಬ್ಯಾಕ್ ಆ್ಯಂಡ್ ಪ್ರಾಕ್ಟೀಸ್ ದೇರ್. ಸೊ ಒಂದು PRP ಪ್ರೋಟೋಕಾಲ್ ಸೆಟ್ ಮಾಡಿದ್ದೀವಿ ಮತ್ತು ತುಂಬ ಡಾಕ್ಟರ್ಸ್ನ ಟ್ರೈನ್ ಮಾಡಿದ್ದೀವಿ ಆ್ಯಂಡ್ ಸೋ ಮೆನಿ ಪೇಷಂಟ್ಸ್ಗೆ ವಿ ಗಿವ್ ಪೇಯ್ನ್ ಫ್ರೀ ಲೈಫ್ ವಿತ್ ಸಿಂಪಲ್ ಸೊಲ್ಯೂಷನ್ಸ್. ಆ್ಯಕ್ಚುಲಿ ನನಗಿಲ್ಲಿ ಆಪ್ರೇಷನ್ ಥಿಯೇಟ್ರಿಗೆ ಏನಾದ್ರು ಬರಲಿಲ್ಲ ಅಂತಂದಿದ್ರೆ ನಾನು ಜಸ್ಟ್ ಒಂದು ಸಿಂಪಲ್ ಟ್ರೀಟ್ಮೆಂಟ್ ಬೆಡ್ ಮೇಲೆ ಮಲಗಿಸಿ ಏನೋ ಒಂದು ಮಸಾಜ್ ಥರ ಏನೋ ಮಾಡಿ ಏನೋ ಒಂದು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಒಳಗಡೆ ಹೋದ್ಮೇಲೆ ಆ ಪ್ರೊಸೀಜರ್ ಎಲ್ಲ ನೋಡಿದ ಮೇಲೆ ತುಂಬ ಇದರಿಂದ ತುಂಬ ಎಷ್ಟು ಸಿಂಪಲ್ ರೀ, ಒಂದು ಸ್ಮಾಲ್ ಇಂಜೆಕ್ಷನ್ ಅಷ್ಟೇ, ಬಟ್ ಎಷ್ಟೊಂದು ರಿಸಲ್ಟ್ ಇರುತ್ತೆ. ಈಗ ಸ್ಪೈನ್ ತೊಗೊಳ್ಳಿ, ನಾನೊಂದು ಅಜ್ಜಿಗೆ ಟ್ರೀಟ್ ಮಾಡಿದೆ, 99 ಇಯರ್ಸ್. ಅವ್ರು ಕಂಪ್ಲೀಟಾಗಿ ಹಿಂಗೆ ಬೆಂಡ್ ಆಗಿ ಹಿಂಗೆ ಬಂದರು 90 ಡಿಗ್ರೀಸ್ ಮೇಲೆ, ಸ್ಟ್ರೈಟ್ ಆಗ್ತಾ ಇರಲಿಲ್ಲ, ತುಂಬ ಪೇನ್, ಕಾಲೆರಡು ಎಳೆಯೋದು. ಆ್ಯಂಡ್ ಈವನ್ ಶಿ ಕಾಂಟ್ ಇವನ್ ಗೋ ಟು ದ ವಾಶ್ರೂಮ್, ಅಷ್ಟೊಂದು ಸಿವಿಯರ್ ಪೇನ್. ಎವ್ರಿ ಒನ್ ಅಲ್ಲಿ ಕ್ಯಾರಿ ಮಾಡ್ಕೋಬೇಕು, ಹೋಲ್ಡ್ ಮಾಡಿಕೊಂಡು ವಾಶ್ರೂಮ್ ಕರ್ಕೊಂಬ ಹೋಗ್ಬೇಕಾಯ್ತು. ಈಗ ಐ ಟ್ರೀಟೆಡ್ ಹರ್ 3 ಸಿಟ್ಟಿಂಗ್ಸ್ ಮಾಡಿದ್ದೀನಿ. ನಾವು ಆಲ್ಮೋಸ್ಟ್ 100% ಸ್ಟ್ರೈಟ್ ಆಗಲಿಲ್ಲ, ಒಂದು 90%, 80-90% ಶಿ ವಾಸ್ ನಾರ್ಮಲ್ ಆ್ಯಂಡ್ ಡೂಯಿಂಗ್ ಆಲ್ ಹರ್ ರೊಟೀನ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಸೊ ಹ್ಯಾಪಿ ಟು ಸಿ ಹರ್. ಈ ಲಾಸ್ಟ್ ಸ್ಟೇಜಲ್ಲಿ ಅವ್ರಿಗೆ ಏನು ಬೇಕು, ಪೇಯ್ನ್ ಫ್ರೀ ಲೈಫ್ ಬೇಕು ಅಷ್ಟೇ. ಅವ್ರ ರೊಟೀನ್ ಕೆಲಸಗಳು ಪೇಯ್ನ್ ಇಲ್ಲ ಅಂದರೆ ಮಾಡ್ಕೋಬೇಕು. ಒಳಗೆ ಬರುವಾಗ ನನಗೆ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಏನು ಅಂತ ಗೊತ್ತಿರಲಿಲ್ಲ. ಒಳಗೆ ಬಂದು ನೋಡಿದ ಮೇಲೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಈ ಜೀವನ ಅನ್ನೋದು ನೋಡಿ ತುಂಬ ಚಿಕ್ಕದು ಮತ್ತು ತುಂಬ ಸುಂದರವಾಗಿರುತ್ತೆ. ಆ ಸುಂದರವಾಗಿರೋಂಥ ಒಂದು ಜೀವನದಲ್ಲಿ ಒಂದು ಸಣ್ಣ ಒಂದು ಪೇಯ್ನು ಇಡೀ ನಿಮ್ಮ ಜೀವನ ನರಕ ಮಾಡಿಬಿಡುತ್ತೆ. ಅಂಥ ನೋವನ್ನ ಆದಷ್ಟು ಬೇಗ ಸೊಲ್ಯೂಷನ್ ಪಡ್ಕೊಂಡು ಅದಕ್ಕೆ ಈ ಥರ ಟ್ರೀಟ್ಮೆಂಟ್ ತಗೊಂಡ್ರೆ ಇಡೀ ಜೀವನ ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗಾದರೂ ಜಾಯಿಂಟ್ಸ್ ಪೇಯ್ನ್ ಆಗಿರ್ಬೋದು, ಮಸಲ್ ಪೇಯ್ನ್ ಮತ್ತು ಮಂಡಿ ನೋವು, ಈ ರೀತಿ ಏನಾದರೂ ಮಂಡಿ ಸವೆತ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಪೇಯ್ನಲ್ಲಿ ನರಳ್ತಾ ಇದ್ದರೆ ಈ ಹಾಸ್ಪಿಟಲ್ದು ನಂಬರ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀವಿ. ಹಾಗೆ ಲೊಕೇಶನ್ ಆಗಿರ್ಬೋದು, ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಹೋಗಿ ಚೆಕ್ ಮಾಡಿ. ಈಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.